ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ಯೆಶಾಯ ಪ್ರವಾದನ ಗ್ರಂಥ 19:15 ವಾಕ್ಯ ಧ್ಯಾನಿಸೋಣ. ಒಂದು ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ. ಹೌದು, ಈ ದಿನದಲ್ಲಿ ನೋಡುವುದಾದರೆ ಅನೇಕ ತಾಯಂದಿರು, ತಂದೆ ತಾಯಿ ಇಬ್ಬರು ಸೇರಿ ಏನು ಮಾಡ್ತಾರೆ, ತನ್ನ ಮಕ್ಕಳನ್ನು ಮಗು ಬೇಡ ಅಂತ ತಿಪ್ಪೇಗೊಂಡಿರ್ಬೋದು, ಅನಾಥಾಶ್ರಮಕ್ಕೆ ಹೀಗೆ ಸೇರಿಸಿ ಮಕ್ಕಳನ್ನ ದೂರ ಮಾಡ್ತಾರೆ. ಇನ್ನು ಇದರಿಂದ ನೋಡುವುದಾದರೆ ಸ್ವಂತ ತಂದೆ ತಾಯಿ ಗಂಡ ಹೆಂಡತಿ ಎಲ್ಲರೂ ಪ್ರೀತಿ ಅಂತೇಳಿ ನಟಿಸ್ತಾರೆ. ಆದರೆ ನಮಗೆ ಪ್ರೀತಿ ಇಲ್ಲದೆ ಇರ್ಬೋದು, ನಮ್ಮನ್ನು ಎಲ್ಲ ದೂರ ತಳ್ಬೋದು, ನಮ್ಮನ್ನು ನೋಯಿಸ್ಬೋದು. ಹೀಗಿರುವುದಾದರೆ ನಮ್ಮನ್ನು ಎಲ್ಲರಿಗೂ ದೂರ ತಳ್ಬೋದು. ಆದರೆ ತಂದೆ ದೇವರು ಹೇಳ್ತಾರೆ, ನಾನಾದರೆ ನಿನ್ನನ್ನು ಮರೆಯೇನು. ನಮ್ಮ ಯಾವುದೇ ಪರಿಸ್ಥಿತಿ ಇರ್ಬೋದು, ಇದ್ದಲ್ಲಿ ಎಲ್ಲರೂ ನಮ್ಮನ್ನು ಬೇಡ, ನೀನು ಸರಿ ಇಲ್ಲ, ನೀನು ಹಂಗೆ ಹಿಂಗೆ ನಿಮ್ಮ ಮೇಲೆ ಅಪಮಾನ ಮಾಡ್ಬೋದು. ಆದರೆ ದೇವರು ನಾನಾದರೂ ನಿನ್ನನ್ನು ಮರೆಯೇನೆ. ಹೌದು, ಈ ವಾಕ್ಯ ಮುಖ ದೇವರ ಮೇಲನ್ನು ಆಶೀರ್ವದಿಸಲಿ.